ನೀಲಿ ಅಂದ್ರೆ ಬ್ಲೂ ಫಿಲಂ ಬಗ್ಗೆ ಅಂತಾನೆ ನೀವು ಕೇಳ್ತಾ ಇದ್ದೀರಲ್ಲ, ಅದು ಇಂಗ್ಲಿಷಲ್ಲಿ ಅನ್ಕೊಂಡ್ರೆ ಮಾತ್ರ ಆಗುತ್ತೆ. ಈ ಕನ್ನಡದ ಅಲ್ಲ ಸರ್, ಒಂದ್ ನಿಮಿಷ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನೀಲಿ ಅಂದಿದ ತಕ್ಷಣ ಅದು ಇಂಗ್ಲಿಷಲ್ಲಿ ಬಂದ್ರೆ ಮಾತ್ರ ಬ್ಲೂ ಫಿಲಂ ಅಂತ ಅಂದ್ರೆ ಅದು ಹೋಗುತ್ತೆ. ನೀಲಿ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಪ್ರೇಕ್ಷಕರು ನೋಡೋ ಅಂತ ಸಿನಿಮಾನೇ ಅಂತ ನೀಲಿ ಅಂತ ನಾವು ತಿಳ್ಕೊಬೇಕು. ಯಾಕೆ ಜನ ಯಾವಾಗ್ಲೂ ಬ್ಲೂ ಅಂದಿದ ತಕ್ಷಣ ಅದೇ ತಿಳ್ಕೊಂತಾರೆ, ನೀಲಿ ಅಂದಿದ ತಕ್ಷಣ? ಅದು ಕ್ವಶನ್ ನೀವ್ ಯಾಕೆ ಒತ್ತಿ ಕೇಳ್ತಾ ಇದ್ದೀವಿ? ಪಿಕ್ಚರ್ ಬಂತು, ಹಳೆ ಪಿಕ್ಚರ್. ಅವಾಗ ಅದ ನಾವು ಬ್ಲೂ ಫಿಲಿಂ ತಗೊಳಕ್ಕಾಗಲ್ಲ. ನೀಲಾಂಬರಿ, ನೀಲಿ, ಈಗ ನೀವು ನಿಂತಿರೋ ಮ್ಯಾಟು ನೀಲಿ ಮೇಲೆ ನಿಂತಿದ್ದೀರಾ, ಬ್ಲೂ ಫಿಲಿಂ ಮೇಲೆ ನಿಂತ್ಕೊಂಡಿಲ್ಲ, ನೀಲಿ ಬಣ್ಣದ ಮೇಲೆ ನಿಂತಿರ್ತಾರ. ಪಿಕ್ಚರ್ನ ಅವರು ವರ್ಣನೆ ಮಾಡ್ಕೊಂಡು ಅದಕ್ಕೊಂದು ಶೃಂಗಾರ ಅರ್ಥ ಬರ್ಲಿ ಅಂತ ನೀಲಿ ಅಂತ ಇಟ್ಟಿರೋದಷ್ಟೇ. ಇದು ನನ್ನ ಒಪಿನಿಯನ್, ನಾನು ನಿಮ್ಗೆ ಹೇಳಿದ್ದು. ಯಾಕಂದ್ರೆ ನೀವು ಪದೇ ಪದೇ ಬ್ಲೂ ಕೇಳ್ತಿದ್ರಲ್ಲ, ನಾವು ಅದನ್ನ ತಾಟ್ಗೆ ಹೋಗ್ಬಾರ್ದು. ಯಾಕಂದ್ರೆ ಇವಾಗ ಕನ್ನಡದಲ್ಲಿ ಬಂದಿರೋದ್ರಿಂದ ನೀಲಿ ಸಿನಿಮಾ ಬಿಡುಗಡೆ ಆಗಿದೆ ಅಂದ್ರೆ ನೀಲಿ ಕನ್ನಡದೇ ಯೋಚನೆ ಮಾಡ್ತಾರೆ ಜನ ಅಲ್ವಾ. ನಾವ್ಯಾಕೆ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಬೇಕು? ಅದು ನೀವು ಪದೇ ಪದೇ ಕೇಳ್ತಾ ಇರೋದಕ್ಕೋಸ್ಕರ ನನ್ನ ಒಪಿನಿಯನ್ ಇದೆ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಮಿಸ್ಟೇಕ್ ಏನು ನನಗೆ ಆ ನೀಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಆಕ್ಚುಲಿ ನನಗೆ ಗೊತ್ತು, ಹೇಳ್ಬೋದೋ ಇಲ್ವೋ, ಅದು ನೀವು ಅಲ್ಲಿ ನೋಡ್ಬೇಕು. ಅಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಅದಕ್ಕೆ ಇಟ್ಟಿದ್ದಾರೆ ನೀಲಿ ಅಂತ. ಇದು ನನ್ನ ಒಪಿನಿಯನ್ ಸರ್. ಸರ್, ಒಂದ್ ನಿಮಿಷ.